ಗೌರಿಬಿದನೂರು ತಾಲೂಕಿನ ಗ್ರಾಮಾಂತರ ಭಾಗದ ಹಳ್ಳಿಗಳಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಜನರಿಗೆ ಸ್ಮಶಾನಗಳು ಇಲ್ಲದೆ ಇರುವುದು ಒಂದಾದರೆ, ಇನ್ನೊಂದು ಕಡೆ ಇರುವ ಸ್ಮಶಾನಗಳಿಗೆ ರಸ್ತೆ ಹಾಗೂ ನಿವೇಶನ ಮಂಜೂರು ಮತ್ತು ಇನ್ನಿತರ ಸಮಸ್ಯೆಗಳ ಕುರಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇನ್ನು ಮನವಿ ಪತ್ರ ಸಲ್ಲಿಸಿದ ನಂತರ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಹುದಗೂರು ಕೆ ನಂಜುಂಡಪ್ಪ ಮಾತನಾಡಿ, ತಾಲೂಕಿನೆಲ್ಲೆಡೆ ದಲಿತರಿಗೆ ಸ್ಮಶಾನಗಳ ಸಮಸ್ಯೆ ಜಾಸ್ತಿಯಾಗಿದ್ದು, ದೀಪಾಳ್ಯ, ನಗರಗೆರೆ, ತೊಂಡೆಬಾವಿ, ಹೊಸೂರು ಹಾಗೂ ಕಸಬಾ ಹೋಬಳಿಗಳ ಕೆಲವು ಗ್ರಾಮಗಳಲ್ಲಿ ದಲಿತರಿಗೆ ಸ್ಮಶಾನಗಳ ಕೊರತೆ ಇದೆ. ಇರುವ ಸ್ಮಶಾನಗಳಿಗೂ ರಸ್ತೆ ಇಲ್ಲ ಹಾಗೂ ಕೆಲ ದಲಿತರಿಗೆ ನಿವೇಶನ ಇಲ್ಲದೆ ಸಮಸ್ಯೆ ಎದುರಾಗಿದೆ. ಈ ಸಮಸ್ಯೆ ಕುರಿತು ಹಿಂದೆ ನಮ್ಮ ಸಂಘಟನೆ ಹಲವು ಬಾರಿ ಧ್ವನಿ ಎತ್ತಿದಾಗ ಅಧಿಕಾರಿಗಳು ದಲಿತರ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದ್ರು. ಆದರೆ ಅಧಿಕಾರಿಗಳ ಹೇಳಿಕೆ ಕೇವಲ ಮಾತಿಗಷ್ಟೇ ಸೀಮಿತವಾಗಿತ್ತು. ಈಗಲಾದರೂ ಅಧಿಕಾರಿಗಳು ದಲಿತರಿಗೆ ಸ್ಮಶಾನ, ರಸ್ತೆ ಹಾಗೂ ನಿವೇಶನ ಮಂಜೂರು ಮಾಡಿಕೊಟ್ಟು ದಲಿತರ ಸಮಸ್ಯೆಗೆ ಸ್ಪಂದಿಸಿ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಧುಕುಮಾರ್ ಕೆಎಂ ಮತ್ತು ವೆಂಕಟೇಶ್, ರಾಮಕೃಷ್ಣಪ್ಪ, ವೆಂಕಟೇಶ್ ಕೆ, ಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸರ್ಕಾರಿ ಗೋಮಾಳ ಜಮೀನು, ಸರ್ಕಾರಿ ಖರಾಬೆ ಜಮೀನುಗಳು ಒಂದು ಕಂದಾಯ ಇಲಾಖೆಯಲ್ಲಿ ಅಧೀನದಲ್ಲಿದ್ದು, ಆ ಸರ್ಕಾರಿ ಜಮೀನುಗಳಿಗೆ ನಮ್ಮ ಏನು ದಲಿತರಿಗೆ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರಿಗೆ ನಿವೇಶನ ರೈತರನ್ನು ಪಟ್ಟಿ ಮಾಡಿ ಆ ನಿವೇಶನ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವಂತೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಈ ಸ್ಮಶಾನಗಳು ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳಿಗೆ ಇವರಿಗೆ ಸ್ಮಶಾನ ಜಾಗ ಮಂಜೂರು ಮಾಡಿದರೂ ಕೂಡ ಕೆಲವು ಕಡೆ ಅದನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಪಕ್ಕದಲ್ಲಿರ್ತಕ್ಕಂಥವರು. ಮತ್ತು ಅದನ್ನು ತೆರವುಗೊಳಿಸಿ ಬೇಲಿ ಹಾಕಿ ಗಿಡಗಳನ್ನು ಹೊಡೆದಾಕಿ ಅದನ್ನು ಫೆನ್ಸಿಂಗ್ ಆಗಬೇಕಂತ ಕೂಡ ಒತ್ತಾಯ ಮಾಡ್ತಾಯಿದ್ವಿ. ಉದಾಹರಣೆ, ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 2013ರಿಂದ ನಾವು ಒಂದು ವಿದ್ರಾಶ್ಪತಿಯಿಂದ ಹಿಡಿದು ಕಾಲ್ನಡಿಗೆ ಗೌರಿಬಿದನೂರು ತಾಲೂಕು ಕಚೇರಿವರೆಗೂ ಒಂದು ಜಾಥಾ ಮಾಡಿದ್ವಿ. ಜಾಥಾ ಮಾಡೋ ಸಂದರ್ಭದಲ್ಲಿ ಆಗಿನ ತಹಸೀಲ್ದಾರ್ ಭಾಸ್ಕರ್ ಸಾಹೇಬರು ಅದನ್ನು ಪರಿಗಣಿಸಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ 1 to 5 ಮಾಡಿ ಅದನ್ನು ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವಂತೆ ಅಳತೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು. ಅದು ಯಾವುದಪ್ಪ ಅಂತ ಹೇಳಿದ್ರೆ, ದೀಪಾಳ್ಯ ಕ್ರಾಸಲ್ಲಿ ಲಕ್ಷಾಂತರ ಸಾವಿರ ನಂಬರ್ 38 ಅದರ 30 ಎಕರೆ ಸರ್ಕಾರಿ ಗೋಮಾಳ ಇದೆ. ಅದರಲ್ಲಿ ಏನು ಹಕ್ಕುಪತ್ರ ಜಮೀನುದಾರರಿಗೆ ವಿಂಗಡಣೆ ಮಾಡಿ ಅವ್ರನ್ನ ತೆಗೆಸಿಬಿಟ್ಟು ಉಳಿಕೆ ಜಮೀನನ್ನ ಹಕ್ಕುಪತ್ರಗಳು, ನಿವೇಶನ ಹಕ್ಕುಪತ್ರಗಳು ಕೊಡಬೇಕಂತ ನಾವು ಒತ್ತಾಯ ಮಾಡ್ತಾಯಿದ್ವಿ. ಅದಾದ ನಂತರ ಮತ್ತೆ ನಾವು 18 ದಿನ ಕಾಲ ನಾವು ಧರಣಿ ಸತ್ಯಾಗ್ರಹ ಕೂಡ ಮಾಡಿದ್ವಿ ತಾಲೂಕು ಕಚೇರಿ ಮುಂದೆ. ಅದರಂತೆ ಎಸ್ ಸಾಹೇಬರು ಬಂದು ಅದನ್ನು ಸಭೆ ಮಾಡಿ ಕಾಟಾಚಾರವಾಗಿ ಅದಕ್ಕೆ ಆವತ್ತಿನ ಸಮಸ್ಯೆ ಸಭೆಯಲ್ಲಿ ಮಾತನಾಡಲಿಕ್ಕೆ ಅಲ್ಲಿಗೆ ಸುಮ್ಮನೆ ಆದರು. ಮತ್ತು ಇದುವರೆಗೂ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಈಗ ಸಾಹೇಬರು ಬರೋ ತಹಸೀಲ್ದಾರ್ ಸಾಹೇಬ್ರಿಗೆ ಮತ್ತೆ ನಾವು ಅವ್ರಿಗೆ ಕೇಳ್ತಾನೆ ಇದ್ವಿ, ಸಮಸ್ಯೆ ನಮ್ಮ ಮೂಲಭೂತ ಸೌಕರ್ಯಗಳು ಹಿಂಗೆ ಇದ್ದಾವೆ, ದಲಿತರಿಗೆ ಸಮಸ್ಯೆಗಳಿದ್ದಾವೆ, ಸ್ಮಶಾನಗಳಿದ ಪ್ರಾಬ್ಲಮ್ಗಳು, ನಿವೇಶನಗಳಿದ್ದಾವೆ ಅಂತ. ಮತ್ತು ವಿಶೇಷವಾಗಿ ಶಂಭುಕ ನಗರ ನಾಗಸಂದ್ರ ಭೂ ಹೋರಾಟ ಚಳುವಳಿಯ ಆವತ್ತಿನ ಮೂಲಭೂತ ಸೌಕರ್ಯ ಸ್ಮಶಾನ ಆಗಲಿ, ನಿವೇಶನಗಳಾಗಲಿ, ಬಡವ ನಮ್ಮ ದಲಿತರಿಗೆ ನಿವೇಶನಗಳು ಕೊಡಬೇಕು, ಸ್ಮಶಾನಗಳು ಹಂಚ್ಕೊಡ್ಬೇಕು ನಾಗಸಂದ್ರದಲ್ಲಿ ಮತ್ತು ಶಂಭುಕ ನಗರದಲ್ಲಿ ಕೂಡ ಹಂಗೆ ಇದ್ದಾವೆ. ಹಾಗಾಗಿ ನಮ್ಮ ದಲಿತ ಸಂಘರ್ಷ ಸಮಿತಿ ಇವತ್ತು ನಾವು ತಹಸೀಲ್ದಾರಿಗೆ ಮನವಿಯನ್ನು ಕೊಟ್ಟು ಒತ್ತಾಯಿಸಿದ್ದೇವೆ.